ಐಫೋನ್ EMI ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಮಗ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ತಂದೆ ತಾಯಿನ ಪ್ರಶ್ನೆ ಮಾಡ್ತಿರ್ತಾನೆ. ತುಂಬಾನೇ ಬೇಜಾರಾಯಿತು ಆ ವಿಡಿಯೋ ನೋಡಿ. ಬಟ್ ಅವನು ಆಕ್ಚುಲಿ 92% ಇನ್ 10th ಸ್ಟ್ಯಾಂಡರ್ಡ್ ಅಂತ ಬಂದಿದೆ. ಮತ್ತು ಈ ವಾಸ್ ನೀಟ್ ಆಸ್ಪೆರೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಷ್ಟೆಲ್ಲ ಬುದ್ಧಿವಂತ, ಅಷ್ಟೆಲ್ಲ ಚೆನ್ನಾಗಿ ಓದುವಂಥ ಹುಡುಗ ತನಗಿಂತ ಯಾಕೆ ಐಫೋನ್ನ ಹೆಚ್ಚಾಗಿ ಪ್ರೀತಿಸ್ತಿದ್ದ, ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಅವ್ರ ಬಗ್ಗೆ ಆದಷ್ಟು ಜಾಸ್ತಿ ತಿಳ್ಕೊಂಡು ಅಂತ ಅಂದ್ಬಿಟ್ಟು ಇವನ್ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರು. ಸೊ ಆ ಯೂಟ್ಯೂಬ್ ಚಾನಲಲ್ಲಿ ಅವ್ರು ಮ್ಯಾಕ್ಸಿಮಮ್ ವೀಡಿಯೋಸ್ ಮಗನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ದುಃಖಿತದಲ್ಲಿ ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ ಸಂಬಂಧ ಅಂದ್ರೆ ಒಂದು ರಿಲೇಷನ್ಶಿಪ್ ಅಂದ್ರೆ ಯಾವ ರೀತಿ ಇರಬೇಕು. ಇಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ನ ಜಾಸ್ತಿ ಎಕ್ಸ್ಪೋಸ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು, ಅದು ರೆಸ್ಪೆಕ್ಟ್ ಇಲ್ಲ ಅಂತಂದ್ರೆ ಪ್ರೀತಿ ಇರಲ್ಲ. ಈ ರೀತಿ ಅವರೊಂದು ಮರಾಠಿಯಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದಾರೆ. ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಸಹ ಅವರಿದ್ದಾರೆ. ಎಲ್ಲ ವೀಡಿಯೋಸಲ್ಲೂ ತಾಯಿ ಮಗ ಇಬ್ಬರೇ ಇದ್ದಾರೆ. ಸೊ ಅವರ ಒಂದು ಮನಸ್ಥಿತಿನ ನೋಡ್ತಾ ಹೋದ್ರೆ ಕುನಾಲ್ ಒಬ್ಬ ತನ್ನ ಅಣ್ಣನ ಕಳ್ಕೊಂಡಿದ್ದಾರೆ. ತಂದೆಯಿಂದ ಆಲ್ಮೋಸ್ಟ್ ಒಂದು ದೂರ ಇದ್ದಾಗೆ ಇದ್ದಾನೆ. ಬಿಕಾಸ್ ಅವ್ರ ತಂದೆ ಅಪರೂಪಕ್ಕೆ ಬರ್ತಾ ಇರ್ತಾರೆ ಮತ್ತು ಬಂದಾಗ ಅಷ್ಟು ಸರಿನೂ ತಾಯಿ ಜೊತೆ ಜಗಳನೇ ಆಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ ಜಾಸ್ತಿ ಇದೆ. ಇಲ್ಲಿ ಗಂಡ ಹೆಂಡತಿ ಸಾಕಷ್ಟು ಜಗಳ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಮಕ್ಕಳ ಮನಸ್ಸು ಸಾಕಷ್ಟು ವೀಕ್ ಆಗ್ತಾ ಹೋಗುತ್ತೆ. ಮಾನಸಿಕವಾಗಿ ತೊಂದರೆ ಅನುಭವಿಸ್ಕೊಂಡು, ನೋವು ಅನುಭವಿಸ್ಕೊಂಡು, ಒಳಗಡೆ ಆ ನೋವನ್ನ ಇಟ್ಕೊಂಡು ಅವರು ಸಾಕಷ್ಟು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಾವು ಇವಾಗ ಈಗಿನ ಒಂದು ಜನರೇಷನ್ ಜಾಸ್ತಿ ನೋಡ್ತಾ ಇದ್ವಿ. ಮುಂಚೆ ಯಾಕೆ ಇರಲಿಲ್ಲ. ಈಗ ಅಂದ್ರೆ 90s ಅಲ್ಲಿ ನಾವು ನೋಡ್ತಾ ಹೋದ್ರೆ ಈವನ್ ಆಗ್ಲೂ ಸಹ ತಂದೆ ತಾಯಿ ಜಗಳ ಆಡ್ತಿದ್ರು. ಆದ್ರೆ ಮಕ್ಕಳಲ್ಲಿ ಇಷ್ಟೊಂದು ವೀಕ್ ಮೈಂಡ್ ಏನಕ್ಕೆ ಇರ್ತಾ ಇರಲಿಲ್ಲ ಅಂದ್ರೆ ಆಗ ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದು. ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ತಂದೆ ತಾಯಿ, ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ ಈ ರೀತಿ ಎಲ್ಲರ ಹತ್ರ ಬೆರಿತಾ ಇರೋದು. ಒಂದು ತಂದೆ ತಾಯಿ ಜಗಳ ಆಡ್ತಿದೆ, ಅದೆಲ್ಲ ಒಂದು ಕಡೆ ಸಾರ್ಟ್ ಔಟ್ ಆಗ್ಬಿಡೋದು. ಅಥವಾ ಅದನ್ನ ಅವ್ರ ತಂದೆ ತಾಯಿ ಅವರ ಒಂದು ಅಜ್ಜ ಅಜ್ಜಿನೋ ಚಿಕ್ಕಪ್ಪ ಚಿಕ್ಕ ಏನೋ ಒಂದು ಹೇಳಿ ಅವರು ಸಮಾಧಾನ ಮಾಡೋರು. ಮತ್ತು ಮಕ್ಕಳ ಮನಸ್ಸಲ್ಲಿ ಅಷ್ಟೊಂದು ಆಘಾತ ಮೂಡ್ತಾ ಇರಲಿಲ್ಲ. ಬಿಕಾಸ್ ಅಷ್ಟು ಒಗ್ಗಟ್ಟು ಈಗಂತೂ ಡೆಫಿನೆಟ್ಲಿ ಇಲ್ಲ. ತುಂಬಾ ಜನ ನೋಡ್ತೀನಿ 99% ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. EMIನ ಒಂದು ಬೇಜಾರಲ್ಲಿ ಇರೋ ರೀತಿಯಲ್ಲಿ ಇಲ್ಲ. ಬಿಕಾಸ್ ತನ್ನ ಅಣ್ಣನ ಸಾವು ನೋಡಿದ್ದಾನೆ ಮತ್ತು ತಂದೆ ಒಂದು ದೂರ ಆಗಿರೋದು ನೋಡಿದ್ದಾನೆ, ತಂದೆಯ ಜಗಳಗಳು ನೋಡಿದ್ದಾನೆ ಮತ್ತು ಫೈನಾನ್ಷಿಯಲ್ ಮನೇಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾನೆ. ಸೊ ಅದೆಷ್ಟು ಅವನಿಗೆ ಎಷ್ಟು ಒಂದು ಮನಸ್ಸಿಗೆ ಆಘಾತ ಆಗಿದೆ ಅನ್ನೋದು ಅಲ್ಲಿ ಕಾಣಿಸ್ತದೆ. ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನಗೆ ಫೋನ್ ಕೊಡು, EMIನೂ ಕಟ್ತೀನಿ, ನಾನು ಏನು ಬೇಕಾದ್ರೂ ಮಾಡ್ತೀವಿ, ನೀನು ಚೆನ್ನಾಗಿ ನೋಡ್ಕೊಂತೀವಿ ಅಂತೆಲ್ಲ ತಾಯಿ ತಂದೆ ಇಬ್ಬರು ಹೇಳ್ತಾ ಇದ್ರು. ಅಲ್ಲಿ ಅವನ ಮನಸ್ಸಿನಲ್ಲಿ ಆಳವಾಗಿ ಕೂತಿದೆ, ಇವರು ಬದಲಾಗಲ್ಲ, ಅವನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ನನ್ನ ಮಕ್ಕಳ ಪಚ್ಚಲ್ಲಿ ಏನಂದ್ರೆ ನಮ್ಮಿಂದನೇ ಈ ರೀತಿ ಜಗಳ, ನಾವು ದೂರ ಆದರೆ ಸರಿ ಹೋಗುತ್ತೆ, ನಾವು ಇದ್ರೇ ಈ ರೀತಿ ತುಂಬ ಒಂದು ಗೊಂದಲಕ್ಕೆ ಬಂದ್ಬಿಡ್ತಾರೆ ಮಕ್ಕಳು. ಯಾಕಂದ್ರೆ ಅವರು ಒಂಟಿಯಾಗಿದ್ದು ಆ ರೀತಿ ಆಗ್ಬಿಟ್ಟಿರ್ತಾರೆ. ತಂದೆ ತಾಯಿ ಇಬ್ಬರು ಜೊತೆಲಿದ್ರು ಇಲ್ಲ ಅಂತ ಅಂದ್ರು. ಮಕ್ಕಳಿಗೆ ಆದಷ್ಟು ಮಾನಸಿಕವಾಗಿ ಧೈರ್ಯ ತುಂಬ್ತಾ ಹೋಗೋದು ನಿಜವಾದ ಒಂದು ಪ್ಯಾರೆಂಟ್ಸ್ನ ಕರ್ತವ್ಯ ಅಂತ ನನಗೆ ಅನ್ಸುತ್ತೆ. ಇಲ್ಲಿ 3 hours ಎಲ್ಲರೂ ಪ್ರಯತ್ನ ಪಟ್ಟರು ಸಹ ಆತನನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಆತ ಆವಾಗ ತಂದೆ ಮುಂದೆ ಹೋಗಿ ಎಲ್ಲಿ ಮಗ ಬಿದ್ದೋಗ್ತಾನೋ ಅಂತಂದ್ಬಿಟ್ಟು ತಂದೆ ಮುಂದೆ ಹೋಗಿ ಅವನ ಎಳೆಯೋಕೆ ಹೋದಾಗ ಈವನ್ ಮಗನೇ ಆ ತಂದೆನ ಹೇಳ್ಕೊಬಿಟ್ಟಿದ್ದಾನೆ. ಆಗ ಇಬ್ಬರೂ ಬಿದ್ದೋಗಿದ್ದಾರೆ. ಆಘಾತ ಉಂಟಾದ ಸಂಗೀತಗೆ ಮಗ ಒಂದು ಕಡೆ, ಗಂಡ ಒಂದು ಕಡೆ ಬಿದ್ದಿದ್ದು ನೋಡಿ. ಆಕೆ ಸಹ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅಷ್ಟು ಮೇಲಿಂದ ಬಿದ್ದೋಗಿದ್ದಾರೆ. ಅಂದರೆ 260 ಅಡಿಗಳ ಎತ್ತರದಿಂದ ಹೋಲ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮಗ 3 ಜನ ಬಿದ್ದು ಪ್ರಾಣ ಕಳ್ಕೊಂಡ್ರು. ರಿಯಲಿ ಅದು ಸಾಕಷ್ಟು ವೈರಲ್ ಆಗ್ತಿದೆ. ಅದು ಪ್ರತಿ ವೀಡಿಯೋಸ್ ನೋಡ್ತಾ ಇದ್ರೆ ಸಾಕಷ್ಟು ಪೇನ್ ಆಗುತ್ತೆ. ತುಂಬ ಕನಸು ಕಟ್ಟಿರ್ತಾರೆ ತಂದೆ ತಾಯಿ ಮಕ್ಕಳು. ಇಲ್ಲಿ ಮೇನ್ ರೀಸನ್ ಏನು ಬರ್ತಾ ಇದೆ ಅಂತಂದ್ರೆ EMI ಆಗಿರ್ಬೋದು, ಐಫೋನ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿಕೊಂಡು ಈವನ್ ಆ ಕರಿ ಹುಡುಗ ಈ ರೀತಿ ಎಲ್ಲ ಕಮೆಂಟ್ ಮಾಡಿದ್ದಾರೆ. ರಿಯಲಿ ಅದು ತುಂಬ ಒಂದು ಬೇಜಾರಾಯಿತು ನನಗೆ. ಬಿಕಾಸ್ ಯಾವುದೇ ಒಂದು ಮಕ್ಕಳು ಈವನ್ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಾವು ಪ್ರತಿಯೊಂದು ಮಕ್ಕಳನ್ನ ಆಗಿರ್ಬೋದು ಅಥವಾ ಸತ್ತಂತ ಮನುಷ್ಯನೂ ಸಹ ನಾವು ದೇವರಂತ ಪೂಜಿಸ್ತೀವಿ. ಅಂತ ಒಂದು ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿರುವಾಗ ಈ ರೀತಿ ಒಂದು ಜೀವ ಕಳ್ಕೊಂಡಾಗಿದೆ. ಓಕೆ, ಈಗ ಆತನನ್ನು ಅಂದರೆ ಏನು ಅವ್ರ ಫ್ಯಾಮಿಲಿ ಪ್ರಾಣ ಕಳ್ಕೊಂಡ್ರು, ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಬಿಟ್ಟು ಬಯಸಬೇಕು. ಮತ್ತು ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು ಬೇಕಾದ್ರೆ, ಮರಾಠಿ ಬರುವಂಥವ್ರು ಯೂಟ್ಯೂಬ್ ಚಾನಲ್ ಸದ್ಯಕ್ಕೆ ಅವ್ರು ತುಂಬಾ ವೈರಲ್ ಆಗ್ತಾ ಇದೆ. ಸಂಗೀತ ಅಫಿಷಿಯಲ್ ಅಂತ ಇದೆ, ನಾನು ಸ್ಕ್ರೀನ್ ಶಾಟ್ ಸಹ ಇಟ್ಟಿರ್ತೀನಿ. ಸೊ ನೋಡಿ. ಸೊ ನಿಮಗೆ ಏನು ಅನ್ಸುತ್ತೆ ಅವರ ಒಂದು ಸೈಕಾಲಜಿಕಲ್ ಡ್ರಾಮಾ ಯಾವ ರೀತಿ ಇತ್ತು ಅಂತ.